ಕೋಟಿಗೊಬ್ಬ ಚಿತ್ರದಲ್ಲಿ ಸುದೀಪ್ ಹಾಗೂ ನಿತ್ಯಾ ಮೆನನ್ ಅವರ ಜೋಡಿ ಎಲ್ಲರನ್ನ ಮೋಡಿ ಮಾಡಿತ್ತು. ಅಷ್ಟೇ ಅಲ್ಲದೆ ಈ ಚಿತ್ರದಲ್ಲಿ ನೈಜವಾಗಿ ಅಭಿನಯಿಸುವ ಮೂಲಕ ಇವರಿಬ್ಬರು ನಿಜವಾದ ಜೀವನದಲ್ಲಿಯೂ ಪ್ರೇಮಿಗಳ ಎಂಬಷ್ಟು ಮಟ್ಟಿಗೆ ಇವರ ಅಭಿನಯ ಎದ್ದು ಕಾಣ್ತಿತ್ತು. ಅಷ್ಟೇ ಅಲ್ಲದೆ ಈ ಚಿತ್ರದ ನಂತರ ನಿತ್ಯಾ ಮೆನನ್ ಮತ್ತು ಸುದೀಪ್ ಅವರ ನಡುವೆ ಉತ್ತಮ ಬಾಂಧವ್ಯ ಮತ್ತು ಬೆಸುಗೆ ಏರ್ಪಟ್ಟಿದ್ದು, 50 ಲಕ್ಷ ರೂಪಾಯಿ ಖರೀದಿಸುವ ಒಂದು ಕಾರನ್ನ ಸುದೀಪ್ ಅವರು ನಿತ್ಯಾ ಮೆನನ್ ಅವರಿಗೆ ಗಿಫ್ಟ್ ಆಗಿ ನೀಡಿದ್ದಾರಂತೆ ಎಂಬ ಅಂತೆಕಂತೆ ಸುದ್ದಿಗಳು ಸ್ಯಾಂಡಲ್ವುಡ್ ಅಂಗಳದಲ್ಲಿ ಕೇಳಿ ಬರ್ತಿತ್ತು. ಇದೀಗ ಸುದೀಪ್ ಅವರು ತಮ್ಮ ಪತ್ನಿ ಪ್ರಿಯಾ ಅವರೊಂದಿಗೆ ವಿಚ್ಛೇದನ ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು, ಯಾವುದೇ ಕೋರ್ಟ್ ಡೇಟಿಗೆ ಇವರು ಹಾಜರಾಗದ ಕಾರಣ ಇದೀಗ ಮತ್ತೆ ಇವರಿಬ್ಬರ ನಡುವೆ ಪ್ರೀತಿ ಚಿಗುರೊಡೆದಿದೆ ಮತ್ತು ಇವರಿಬ್ಬರು ಮತ್ತೆ ಪ್ಯಾಚಪ್ ಆಗ್ತಾರೆ ಎಂಬುದು ಇದೀಗ ಸ್ಯಾಂಡಲ್ವುಡ್ ಸಿನಿ ರಸಿಕರಲ್ಲಿ ಕಾದು ಕೂತಿರುವ ಒಂದು ಕುತೂಹಲಕಾರಿ ಪ್ರಶ್ನೆ. ಹೀಗಿರುವಾಗ ಒಂದು ವೇಳೆ ಪ್ರಿಯಾ ಮತ್ತು ಸುದೀಪ್ ಅವರು ಒಟ್ಟಿಗೆ ಜೊತೆಯಾದ್ರೆ ನಿತ್ಯಾ ಮೆನನ್ ಅವರು ಸುದೀಪ್ ಅವರಿಂದ ಬ್ರೇಕಪ್ ಆಗ್ತಾರಾ? ಒಂದು ವೇಳೆ ಇವರಿಬ್ರು ಲಿವಿಂಗ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದು ಇದೀಗ ತಮ್ಮ ಪತ್ನಿ ಪ್ರಿಯಾ ಅವರೊಂದಿಗೆ ಸುದೀಪ್ ಅವರು ಸನಿಹದಿಂದ ಇರುವುದನ್ನ ಕಂಡು ನಿತ್ಯಾ ಮೆನನ್ ಅವರು ಬ್ರೇಕಪ್ ಆಗಿದ್ದಾರಾ ಎಂಬುದು ಇದೀಗ ಸಿನಿ ಪಂಡಿತರ ಬಾಯಿಂದ ಕೇಳಿ ಬರುತ್ತಿರುವ ಸುದ್ದಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.